ನೆನ್ನೆ ನಾವು KRS ಡ್ಯಾಮಿಗೆ ಹೋಗಿದ್ವಿ. ಅಲ್ಲಂತೂ ಹೆವಿ ಅಂದರೆ ಹೆವಿ ಸೈಕ್ ಆಗೋಯ್ತು. ಎಲ್ಲರಿಗೂ ಒಂಥರ ಸ್ಕ್ಯಾಮ್ ಮಾಡಾಕ್ಬಿಟ್ರು. ಅದು ಕಂಪ್ಲೀಟಾಗಿ ಏನು ಸ್ಕ್ಯಾಮು ಏನು ಅಂತ ಹೇಳ್ಬಿಟ್ಟು ಹೇಳ್ತೀನಿ ನಾನು. ಈಗ ಜಸ್ಟು ಮೈಸೂರು ರೀಚ್ ಆದ್ವಿ. ಟೈಮ್ ಬಂದ್ಬಿಟ್ಟು 12:30. ಇದೇ ಫಸ್ಟ್ ಟೈಮ್ ನನ್ನ ಗಾಡಿ ಮೈಸೂರಲ್ಲಿ. ನನ್ನ ಗಾಡಿ ಮೈಸೂರಿಗೆ ತಂದೇ ಇರಲಿಲ್ಲ. ಇದು ಓವರ್ ಹೀಟಿಂಗಾ? ಅಯ್ಯಯ್ಯೋ, ನನ್ನ ಫೋನ್ ನೋಟಿಫಿಕೇಶನ್ ಬೇರೆ ಹೊಡ್ಕೊಂತೈತಲ್ಲಪ್ಪ. ತಡಿ ಸುಜುಕಿ ಮೋಟಾರ್ಸು. ಇಲ್ಲಿದೆ ಸುಜುಕಿ, ಇಲ್ಲೇ ಲೆಫ್ಟ್ ಕಣ. ಏನಪ್ಪ? ಹಾಂ, ಏನು ಹೇಳು? ರಿವ್ ಮಾಡಬೇಕಾ? ತಡಿ ಮಾಡು. ಸಾಕು. ಏನು ಹೆಸರು? ಸಾಕು ಕಣೋ. ಸಾಕು. ಬಾಯ್. ಯೂಟ್ಯೂಬ್ ಚಾನಲ್ ಇದೆ ನೋಡ. ಚಾನಲ್ ಇದೆ ಕಣ್ರ, ಯೂಟ್ಯೂಬ್ ಚಾನಲು. ಕ್ಯಾಮ್ರಾದಲ್ಲಿ ಬರ್ತೀರಾ ಈಗ? ಹೇಳ್ರಿ ಕ್ಯಾಮ್ರಾಗೆ. ಬಾಯ್. ಈಗ ಟೈಮ್ ಬಂದ್ಬಿಟ್ಟು 5:45. ಇಲ್ಲಿಗೆ ಒಂದು ಗಂಟೆ ಅಷ್ಟೊತ್ತಿಗೆ ಬಂದ್ವಿ. ಹಂಗೂ ಹಿಂಗೂ ಗಾಡಿ ಹೊಡ್ಕೊಂಡು ಆಮೇಲೆ ಬಂದು ಒಂದು ರೂಮ್ ಮಾಡಿಕೊಂಡು ಅಲ್ಲೇ ಬಸ್ ಸ್ಟ್ಯಾಂಡ್ ನಿಯರ್ ಒಂದು ರೂಮ್ ಮಾಡಿದ್ವಿ. ಒಳ್ಳೆ ಹೋಟೆಲಲ್ಲಿ ಚೆನ್ನಾಗಿತ್ತು. ಒಂದು ಒಳ್ಳೆ ಅಫೋರ್ಡಬಲ್ ಪ್ರೈಸೇ ಇತ್ತು. ಅಲ್ಲಿ ಮಾಡಿಬಿಟ್ಟು ಸ್ವಲ್ಪ ರೆಸ್ಟ್ ತೊಗೊಂಡು ಈಗ KRSಗೆ ಹೋಗ್ತಾ ಇದ್ದೀವಿ. ನಾಳೆ ಬೆಳಗ್ಗೆ ಚಾಮುಂಡಿ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಮೈಸೂರು ಪ್ಯಾಲೇಸಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ನೋಡೋಣ ಹೆಂಗಾಗುತ್ತೋ. ನೆನ್ನೆ ನಾವು KRS ಡ್ಯಾಮಿಗೆ ಹೋಗಿದ್ವಿ. ಅಲ್ಲಂತೂ ಹೆವಿ ಅಂದರೆ ಹೆವಿ ಸೈಕ್ ಆಗೋಯ್ತು. ಎಲ್ಲರಿಗೂ ಒಂಥರ ಸ್ಕ್ಯಾಮ್ ಮಾಡಾಕ್ಬಿಟ್ರು. ಅದು ಕಂಪ್ಲೀಟಾಗಿ ಏನು ಸ್ಕ್ಯಾಮು ಏನು ಅಂತ ಹೇಳ್ಬಿಟ್ಟು ಹೇಳ್ತೀನಿ ನಾನು. ಈಗ ಟೈಮ್ ಬಂದ್ಬಿಟ್ಟು 9:50. ಈಗ ಎಲ್ಲಿ ಹೋಗ್ತಾಯಿದ್ದೀವಿ ಅಂದರೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾಯಿದ್ದೀವಿ. ಒಂದು 7 ಗಂಟೆಗೆಲ್ಲ ಟಿಕೆಟ್ ತೊಗೊಂಡೆಲ್ಲ ರೆಡಿ ಇದ್ವಿ ನಾವು ಅಲ್ಲಿ. ಆಮೇಲೆ ಏನಾಯಿತು ಅಂದರೆ ಇವರು ಎಲ್ಲ ಫುಲ್ಲು ರಶ್ ಅಂದರೆ ರಶ್ಶು. ಹಂಗೆ ತಳ್ಕೊಂಡು ಇದು ಮಾಡಿಕೊಂಡು ಹೆಂಗೋ ಮಾಡ್ಕೊಂಡು ಒಳಗೆ ಹೋದ್ವಿ. ಆಮೇಲೆ ಏನಾಯಿತು, ಪಾಪ ಅಲ್ಲಿ ಇದಿರುತ್ತಲ್ಲ ಏನೋ ಆ ಫೌಂಟೇನ್ದು ಫುಲ್ಲೆಲ್ಲ ಶೋ ಎಲ್ಲ ನಡೆಯುತ್ತಲ್ಲ, ಎಲ್ಲ ಫುಲ್ಲು ಸೀಟಿಂಗ್ ಇತ್ತಲ್ಲ, ಎಲ್ಲ ಕುತ್ಕೊಂಡಿದ್ರು. ಹಿಂಗೆ ಏನಾಯಿತು, ಎಲ್ಲ ಕುತ್ಕೊಂಡಿದ್ದಾರೆ. ಎಲ್ಲರೂ ಬಂದು ಕುತ್ಕೊಂಡು ಎಲ್ಲ ಒಳಗೆ ಬಂದ ಮೇಲೆ ಆಮೇಲೆ ಟೆಕ್ನಿಕಲ್ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಏನೋ ಟೆಕ್ನಿಕಲ್ ಪ್ರಾಬ್ಲಮ್ಮು, ಅದಕ್ಕೆ ಇವತ್ತು ಅದು ಲೈಟ್ ಶೋ ಅವೆಲ್ಲ ಏನೂ ಇಲ್ಲ, ರಿಟರ್ನ್ ಓಡ್ರಿ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿಕೊಂಡ್ರು. ಆಮೇಲೆ ಅಲ್ಲೇ ಸ್ವಲ್ಪ ಗಲಾಟೆನೂ ಆದವು ಅಲ್ಲಿ. ಏನಂದರೆ ಈಗ ಮುಂಚೆನೇ ಗೊತ್ತಿರುತ್ತೆ ಇವರಿಗೆ ಪ್ರಾಬ್ಲಮ್ ಇರುತ್ತೆ ಇಲ್ಲ ಅಂತ ಹೇಳಿ. ಅವೆಲ್ಲ ಏನು ಹೇಳ್ದಂಗೆ ಶನಿವಾರ ಬೇರೆ ತುಂಬ ಜನ ಬಂದಿರ್ತಾರೆ, ಏನು ವೇಸ್ಟ್ ಮಾಡೋದು ಬೇಡ ನಾವು ಇದನ್ನು ಅಂತ ಹೇಳಿ ಕರೆಕ್ಟಾಗಿ ಎಲ್ಲರೂ ಒಳಗೆ ಹೋದ್ಮೇಲೆ ಹತ್ತತ್ರ ಒಂದು 10,000 ಜನ ಅಂತ ಅಂದ್ಕೊಳ್ರಿ. 10,000 ಜನ. ಅದರಲ್ಲಿ ಇನ್ನೂ ವಯಸ್ಸಾದವ್ರು ಎಷ್ಟೋ ಜನ. ಈಗ ಯಂಗ್ಸ್ಟರ್ಸ್ ಬಿಟ್ಬಿಡ್ರಿ, ಅವ್ರು ಏನಾಗ್ತಲ್ಲ ಹೋಗ್ತಾರೆ ನೋಡ್ಕೊಂಡು ಸುಮ್ಮನೆ ಬರ್ತಾರತ್ಲ, ಬಿಡು ಏನಾಗಿಲ್ಲ ಅಂತ, ಏನೋ ನೋಡಲಿಲ್ಲ ಏನೂ ಆಗಲ್ಲ ಅಂತ. ಬಟ್ ವಯಸ್ಸಾದವರೆಲ್ಲ ಭಾಳ ಕಡೆಯಿಂದ ಬಂದಿದ್ದರು. ನಡ್ಕೊಂಡು ಹೆಂಗೆಂಗೋ ಮಾಡ್ಕೊಂಡು ಬಂದು ಮೇಲೆ ಹೋಗಿ ಕುತ್ಕೊಂಡ್ರು. ಆಮೇಲೆ ಹೇಳ್ತಾರೆ ಇವರು ಕ್ಯಾನ್ಸಲ್ ಆಯಿತು, ಟೆಕ್ನಿಕಲ್ ಪ್ರಾಬ್ಲಮ್ಮು, ಹಂಗೆ ಹಿಂಗೆ ಅಂತ ಕತೆ ಹೊಡೆಯೋದು. ಹಂಗೆ ಮಾಡಿಕೊಂಡು ಸರಿ ಅಂತೇಳಿ ಹೊರ್ಟು ಬಂದ್ವಿ. ಅದೇ ಹೆವಿ ಅಂದರೆ ಹೆವಿ ಸ್ಕ್ಯಾಮ್ ಮಾಡಿದ್ರು ಮಾತ್ರ. ಆಮೇಲೆ ಎಷ್ಟೋ ಜನ ಅಲ್ಲಿ ಹೋಗಿ ನಿಂತ್ಕೊಂಡು ಕೇಳಿದ್ರು, ರೀಫಂಡ್ ಮಾಡಿರಿ, ನಮಗೆ ಇಷ್ಟ ಮಾಡಿದ್ದೀರಾ ನೀವು, ಹಂಗೆ ಹಿಂಗೆ ಅಂತೇಳಿ ಜಗಳ ಮಾಡ್ತಾಯಿದ್ರು. ಏನು ಜಗಳ ಮಾಡಿದ್ರು ಏನು ರೀಫಂಡ್ ಅಂತೂ ದೇವರಣೆ ಬರೋಲ್ಲ. ಇದನ್ನು ಮುಂಚೆನೇ ಅಲ್ಲಿ ಬೋರ್ಡ್ ಹಾಕಿ ಹೇಳಿದರೆ ಮುಗದೇ ಹೋಗಿರೋದು. ಇವರು ಎಲ್ಲ ಕರೆಕ್ಟಿದೆ ಅಂತೇಳಿ ಏನು ಟಿಕೆಟ್ ತೊಗೊಂಡು ಕರೆಕ್ಟಾಗಿ ಒಳಗೆ ಕಳಿಸ್ಬಿಟ್ರು. ನಾವು ನೋಡ್ತಾಯಿದ್ದೀವಿ ಲೈಟು ಈಗ ಬರುತ್ತೆ, ಅವಾಗ ಬರುತ್ತೆ, ಇವಾಗ ಬರುತ್ತೆ ಅಂತ. ಆಮೇಲೆ ಅಲ್ಲಿದ್ದವ್ರು ಪೊಲೀಸರಲ್ಲಿ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಇಲ್ಲರಪ್ಪ ಟೆಕ್ನಿಕಲ್ ಪ್ರಾಬ್ಲಮ್ಮು, ವರ್ಕ್ ಆಗೋಲ್ಲ, ಹಂಗೆ ಹಿಂಗೆ ಅಂತ. ಸರಿ ಅಂತೇಳಿ ಇನ್ನೇನು ಮಾಡೋದು, ಸಖತ್ತಾಗಿ ಸ್ಕ್ಯಾಮ್ ಮಾಡಿದ್ರು ಅಂತೇಳಿ ರಿಟರ್ನ್ ಆದ್ವಿ ಅತ್ಲಾಗೆ. ಈ ಕೆಲವ್ರು ಯಾರು ಮತ್ತು ಕಮೆಂಟ್ ಹೊಡಿತೀರ ಈಗ ಪಕ್ಕ. ಏನಂದರೆ ಇವನ್ನೇನು ನೋಡ್ಬೋರು, ಇವನು ಯಾವಾಗ ಒಂದು ಸಲ ಬಂದ್ಬಿಟ್ಟು ಮೈಸೂರಿಗೆ KRS ಡ್ಯಾಮ್ ಹಂಗಾಗ್ತಾನೆ ಹಿಂಗಾಗ್ತಾನೆ ಅಂತ. ಇದು ನಾನು ಒಬ್ಬನೇ ಹಾಕ್ತಾ ಇರೋದಲ್ಲ ಇದು. ಅಲ್ಲಿ ನೆನ್ನೆ ನೀವು ನೋಡಿದರೆ, ನಾನೀಗ ಒಂದು ವೀಡಿಯೋನೂ ಹಾಕಿರ್ತೀನಿ, ನೀವು ಅದು ನೋಡಿದರೆ ಅಲ್ಲೇ ನಿಂತ್ಕೊಂಡು ಕೂಗೋರು, ಸ್ಕ್ಯಾಮ್ ಮಾಡ್ತೀಯಾರಿ ಇವರು ಅಂತ ಜೋರಾಗಿ ಕೂಗೋರು. ಮತ್ತು ಅಲ್ಲಿ ಒಳಗೆ ಹೆವಿ ಗಲಾಟೆ ರಿಟರ್ನ್ ಬರ್ಬೇಕಾರೆ ಮಾತ್ರ. ಇವತ್ತು ಭಾನುವಾರ, ಇವತ್ತು ಬೆಳಗ್ಗೆ ಬಂದ್ಬಿಟ್ಟು ಇಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಬಂದು ಇಲ್ಲಿ ದೇವ್ರು ನೋಡಿಕೊಂಡು ಹಂಗೆ ಪ್ಯಾಲೇಸಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ನೋಡೋಣ ಏನಾಗುತ್ತೆ ಅಂತ. ಶಿವ 2 ಗಾಡಿ ಇತ್ತು, 2 ಗಾಡಿ
send you online money. Can you give 20 rupees? Yeah, That's okay. only cash. ತೊಂದರೆ ಇಲ್ಲ 20 ರೂಪಾಯಿ ಕೊಡು ಅಷ್ಟೇ ಥ್ಯಾಂಕ್ಸ್ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಇಟ್ಸ್ ಓಕೆ ಮಾಡೋಕ್ಕಾಗಲ್ಲ ಬಿಸಿಲು ಹೆವಿ ಇದೆ ಮಾತ್ರ ಬಿಡಲ್ಲ ಅಲ್ಲಿ 3 hours later